ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಗೋಧಿ ಹಿಟ್ಟಿಂದ ಹಲ್ವಾ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಫುಡ್ ಇದು. ಗೋಧಿ ಹಿಟ್ಟು ಹಲ್ವಾಗೆ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು ತೊಗೊಂಡಿದ್ದೀನಿ 1 ಕಪ್ಪಷ್ಟು, ಮತ್ತು ಸಕ್ಕರೆ ಅದರಲ್ಲಿ 3/4 ತೊಗೊಂಡಿದ್ದೀನಿ. ಒಂದು ಗೋಧಿ ಹಿಟ್ಟಾದರೆ 3/4 ಸಕ್ಕರೆ ಸಾಕು. ಎಣ್ಣೆ 1/4 ಕಪ್ ತೊಗೊಂಡಿದ್ದೀನಿ, ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ 1 ಸ್ಪೂನ್ ತೊಗೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ ತೆಲ್ಸ್ಕೊಳಕ್ಕೆ, ಮತ್ತು ಏಲಕ್ಕಿ ಪೌಡರ್ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ಟವ್ ಹೊಂದ್ಸ್ಕೊಂಡು ಒಂದು ಪ್ಯಾನ್ ತಗೊಳ್ಳೋಣ. ಅದಕ್ಕೆ ಗೋಧಿ ಹಿಟ್ಟು ತಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಿಗೆ ಹುರ್ಕೊಂಬಿಟ್ರೆ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕೆಂಪಗಾಗಿದೆ. ಸಿಮ್ಮಲ್ಲಿ ಕೆಂಪಗಾಗೋದು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಸಕ್ಕರೆ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕಾದ್ರೆ ಆಗೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆವಾಗಲೇ ಚೆನ್ನಾಗಿ ಮಿಕ್ಸ್ ಆಗೋದು. ನೋಡಿ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊತೀನಿ. ಈ ಅಡುಗೆ ಮುಗಿಯೋವರೆಗೂ ನಾವು ಸಿಮ್ಮಲ್ಲೇ ಮಾಡ್ಕೋಬೇಕು. ಯಾಕೆಂದರೆ ಅದು ಹಿಟ್ಟಲ್ವಾ, ಹಿಟ್ಟು ಬೇಗ ಸಿಗುತ್ತೆ. ಅದಕ್ಕೆ ಸೀದೆ ಇರಲಿ ಅಂತ ಹೇಳ್ಬಿಟ್ಟು ಸಿಮ್ಮಲ್ಲೇ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ನೀರು, ಗೋಧಿ ಹಿಟ್ಟು, ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಸಣ್ಣಕ್ಕೆ ನಿಧಾನಕ್ಕೆ ಬಿಟ್ಕೊಳ್ಳೋಣ. ಎಲ್ಲ ಕಡೆ ಸುತ್ತಲೂ ಹಾಕೋಣ. ಆವಾಗಲೇ ಎಲ್ಲ ಕಡೆನೂ ಎಣ್ಣೆ ಮಿಕ್ಸ್ ಆಗಿ ಚೆನ್ನಾಗಿ ಟೇಸ್ಟಾಗಿರೋದು. ಎಣ್ಣೆ ಹಾಕಿದ್ವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಗೋಡಂಬಿ ದ್ರಾಕ್ಷಿ ಹುರ್ಕೋಬೇಕಲ್ವ, ಅದಕ್ಕೆ ಇದನ್ನು ಪಕ್ಕದಲ್ಲಿ ಶಿಫ್ಟ್ ಮಾಡ್ಕೊತೀನಿ. ಚಿಕ್ಕದೊಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ತುಪ್ಪ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗಿದೆ. ಇವಾಗ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ರೆಡಿ ಗೋಡಂಬಿ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗಸಗಸೆ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ಅವಾಗ ನಾನು ಗಸಗಸೆ ಹೇಳಲಿಲ್ಲ. ಇದು ಆಪ್ಷನಲ್. ಗಸಗಸೆ ಬೇಕಿದ್ರೆ ಲಾಸ್ಟ್ ಎಂಡಿಂಗಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ಕೆಲವರು ಹಲ್ಲು ಕೊನೆಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಏನು ಹಿಂಗಿದೆ ಅನ್ಕೊತಾರಲ್ವ. ಅದಕ್ಕೆ ಏನಂದರೆ ಹಲ್ಲು ಕೊನೆಗೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ಅದೊಂಥರ ಕ್ರಿಸ್ಪಿ ಆಗಿರುತ್ತೆ ಹಲ್ಲು ಕೊನೆಗೆ ಅಂತ ಹೇಳ್ಬಿಟ್ಟು ಗಸಗಸೆ 1 ಸ್ಪೂನ್ ನಾನು ಇವಾಗ ಹಾಕ್ಕೊತೀನಿ. ಫ್ರೆಂಡ್ಸ್ ನೋಡಿ, ಎಲ್ಲ ಫಿನಿಶಿಂಗ್ ಹಂತಕ್ಕೆ ಬಂದೈತೆ. ಎಲ್ಲ ಚೆನ್ನಾಗಿದೆ. ಇವಾಗ ನೋಡಿ, ಆ ಗೋಧಿ ಹಿಟ್ಟು ಬರೀ ಹಂಗೆ ಇದ್ದಾಗ ನೋಡೋಕೆ ಒಂಥರ ಬ್ರೌನಿಶ್ ಆಗಿತ್ತು. ಇವಾಗ ಗಸಗಸೆ ಬಿದ್ದ ತಕ್ಷಣ ಎಷ್ಟೊಂದು ಚೆನ್ನಾಗಿದೆ ನೋಡೋಕ್ಕೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಾದ್ರೂ ನಮಗೆ ಯಾವ ಸಡನ್ನಾಗಿ ನೆಂಟರು ಬಂದರು ಕೇಸರಿಬಾತ್ ಮಾಡೋಣ ಅಂದರೆ ಏನಿರಲ್ಲ, ರವೆ ಇರಲ್ಲ, ಶಾವಿಗೆ ಇರಲ್ಲ, ಪಾಯಸ ಮಾಡೋಕ್ಕೆ ಜಾಮೂನ್ ಮಾಡೋಣ ಅಂದರೆ ಪ್ಯಾಕೆಟ್ ಇರಲ್ಲ, ಜಾಮೂನ್ ಪ್ಯಾಕೆಟು. ಅಂಥ ಟೈಮಲ್ಲಿ ಗೋಧಿ ಹಿಟ್ಟು ಇದ್ದೇ ಇರುತ್ತೆ. ನಮ್ಮ ಮನೆಗೆ ಚಪಾತಿ ಮಾಡೋಕ್ಕೆ ನಾವು ತಂದಿಕ್ಕೊಂಡಿರ್ತೀವಲ್ಲ, ಆ ಟೈಮಲ್ಲಿ ನಾವು ಇದನ್ನು ಮಾಡಿದ್ರೆ ಒಂಥರ ವೆರೈಟಿಯಾಗಿ ಮಾಡಿಕೊಟ್ರೆ ನೆಂಟರಿಗೆ ಅವರು ತಿಂದು ಇದು ಯಾವುದು ಹೊಸ ರೆಸಿಪಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತಾರೆ ಫ್ರೆಂಡ್ಸ್. ಲಾಸ್ಟಲ್ಲಿ ಫಿನಿಶಿಂಗು ಏಲಕ್ಕಿ ಪುಡಿ 1 ಸ್ಪೂನ್ ತಗೊಂಡಲ್ಲ, ಅದನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಡುಗೆ ರೆಡಿ ಆದಂಗೆ. ಮತ್ತು ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಗೋಧಿ ಹಿಟ್ಟಿನ ಹಲ್ವಾ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿದೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.